ಹಲೋ ಪೂಜಿ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಹಾಗೆ ಇದ್ದೀರಾ ಅನ್ಕೊಂಡು ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಆಸ್ ಇಟ್ ಈಸ್ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವೆರಡು ಮಂಗಗಳು ನೋಡಿ ಏನ್ ಮಾಡ್ತಾ ಇದ್ದಾವೆ. ಏನಪ್ಪಾ ಏನು ಮಲ್ಲಿಯೋ ಲಿಯೋಮಿ ಇವಾಗ ಫುಲ್ಲು ಡೀಸೆಂಟ್ ಗೈಸ್, ಯಾಕಂತಂದ್ರೆ ಅದಂಗೇನೆ. ಹಾಯ್ ಮಾಡಮ್ಮ. ಗುಡ್ ಮಾರ್ನಿಂಗ್ ಲಿಯೋ. ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಮೂವಿ ನೋಡ್ತಾರೆ. ಟಿಫನ್ ಮಾಡದಾ? ಟಿಫನ್ ಮಾಡಿದ್ಲು 9:30ಗೆನೆ ಗೈಸ್. ಇವತ್ತು 9 ಗಂಟೆ ಗೈಸ್. ನಾನು ಇವತ್ತು ಬೆಳಿಗ್ಗೆನೆ ಎಷ್ಟು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಸ್ನಾನ ಮಾಡ್ಕೊಂಡು ಎಲ್ಲಿಗೆ ಹೊರಟಿದ್ದೀನಿ ಅಂತ ಅಂದ್ರೆ ಗೈಸ್, ಇವತ್ತು ನಾನು ತುಂಬಾ ದಿವಸದಿಂದ ನನಗೆ ಆಸೆ ಇತ್ತು. ಇದೊಂದು ನಾನು ಪ್ರಮಾಣ ವಚನ ಅನ್ಕೋಬಹುದು, ಇದೊಂದು ಕನ್ಸಿಸ್ಟೆನ್ಸಿ, ಇದೊಂದು ಡೀಸೆನ್ಸಿ ಅನ್ಕೋಬಹುದು, ಏನ್ ಅನ್ಕೋಬಹುದು ನನಗೆ ಗೊತ್ತಿಲ್ಲ. ತುಂಬಾ ದಿನದಿಂದ ಪ್ಲಾನ್ ಮಾಡಿದ್ದೆ. ಸೊ ಇವತ್ತು ಫೈನಲಿ ಡಿಸೈಡ್ ಮಾಡಿದ್ದೀನಿ. ಸೊ ನಾನಿವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂದರೆ ಚಂದ್ರಪಟ್ಟಣದಲ್ಲೇ ಇದೆ. ಸೊ ಅಲ್ಲಿಗೆ ಎವ್ರಿ ವೀಕ್ಲಿ ನಾನು ಥರ್ಸ್ಡೇ ಹೋಗಿ ಥರ್ಸ್ಡೇ ಚಿಕನ್ ಬಿಡಬೇಕು. ಯಾವತ್ತು ನಾನು ಥರ್ಸ್ಡೇ ಗುರುವಾರ ಚಿಕನ್ ಮುಟ್ಬಾರ್ದು ಫೈನಲ್ ಆಗಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಗಾಯ್ಸ್. ಸೊ ಅದೇನೋ ನನ್ಕೊಂಡು ಬಿಡ್ತಾ ಇದ್ದೀನಿ. ಸೊ ರಾಯರ್ ನಮ್ದವ್ರು ಯಾವತ್ತೂ ಯಾರಿಗೂ ಮೋಸ ಆಗಿಲ್ಲ. ಬಟ್ ನಂಗೂ ತುಂಬ ದಿವಸದಿಂದ ಆಸೆ ಇತ್ತು, ಹಿಂಗೆ ಅಲ್ಲಿ ಹೋಗ್ಬೇಕು, ಹಿಂಗೆ ಅಲ್ಲಿ ನಂದೇನೋ ಸ್ಟಾರ್ಟ್ ಮಾಡಬೇಕು ಅಂದರೆ. ಆಲ್ಮೋಸ್ಟ್ ಆಗ ಮುಂಚೆ ಹೋಗಿದ್ದೆ, ನೀವು ನೋಡಿದ್ದೀರ ಹಳೆಯ ಲಾಕ್ಸಲ್ಲೆಲ್ಲ ಅಲ್ಲ ಪಾಪಮ್ಮ. ಇವಳು ಕರ್ಕೊಂಡು ಹೋಗ್ಬಿಟ್ಟಿದ್ದೆ, ಮರ್ಬಿಟ್ಟು ಸ್ಲಿಪ್ಪರ್ ಹಾಕೊಂಡ್ರೆ ಒಳಗಡಿಕೆ ಗೈಸ್. ಅಲ್ಲಿ ಇದು ತುಂಬ ದಿವಸದಿಂದ ಆಸೆ ಇತ್ತು. ಸೊ ಹಿಂಗೆ ಪ್ಲಾನ್ ಮಾಡಬೇಕು ಇದಕ್ಕೂ ಗುರುವಾರ ಅಂತ. ಈಗ ಶನಿವಾರ ಹೆಂಗ್ಬಿಟ್ಟು ಶನಿವಾರ ನಾನು ಚಿಕನ್ ತಿನ್ನಲ್ಲ, ಸೋಮವಾರ ಅಂತೂ ನಾನು ಮುಟ್ಟೋದೇ ಇಲ್ಲ. ಆ ಥರ ಗುರುವಾರ ನಾನು ಕಂಪಲ್ಸರಿ ನಾನು ನೈಟ್ ಆದ್ರೂ ತಿನ್ನಲ್ಲ, ನಾನು ಮಾರನೇ ಬೆಳಿಗ್ಗೆ ಶುಕ್ರವಾರ ತಿನ್ನಬೇಕು ಅಂತ ಪ್ಲ್ಯಾನ್ ಆಗಿ ಫಿಕ್ಸ್ ಆಗಿದ್ದೀನಿ. ಸೊ ಇದನ್ನು ಇವತ್ತಿನ ಸ್ಟಾರ್ಟ್ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ದೇವಸ್ಥಾನ ಮುಂಚೆ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಹೊರಡೋಣ. ಅಮ್ಮ ಏನು ಅನ್ಸುತ್ತೆ ನಿಂಗೆ ಈ ಥರ ಪ್ಲ್ಯಾನ್ ಮಾಡಿರೋದಕ್ಕೆ? ಖುಷಿನಾ? ಇವಳಿಗಂತೂ ಖುಷಿ ಗೈಸ್, ಯಾಕಂತಂದರೆ ಕನ್ಸಿಸ್ಟೆನ್ಸಿ ಮಾಡ್ತೀನಿ, ಡೀಸೆನ್ಸ್ ಆಗಿರ್ತೀನಿ, ಅದೆಲ್ಲ ಅವ್ರ ಖುಷಿ. ಸೊ ಅದಾದಮೇಲೆ ಬಂದು ರೀಲ್ಸ್ ಕಂಟೆಂಟ್ ಮಾಡೋದಿದೆ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋದು ಅಲ್ಲ, ಸಿನಿಮೆಟಿಕ್ ಶಾರ್ಟ್ಸ್ ನೋಡ್ಕೊ ಬನ್ನಿ. ಇಳಿಸ್ಕೊ ಲಿಯೋಮಿ. ಬರ್ತಿದ್ದ ಸರ್ ನೀವೂ ಬರ್ತೀಯಾ? ಬನ್ನಿ ಗೈಸ್. ಈಗ ನೀನು ಸ್ನಾನ ಮಾಡ್ಕೊಳ್ಳೋದವಾ? ನೀವು ಆನ್ ಮಾಡಿದ್ದೀನಿ, ಸ್ನಾನ ಮಾಡ್ಕೊ. ಲೆಟ್ಸ್ಕೋ ಗೈಸ್. ದೇವಸ್ಥಾನ ಎಲ್ಲ ಮುಗೀತು, ಅಕ್ಕ ಚೇಂಜ್ ಇಲ್ಲ. ದೇವಸ್ಥಾನ ಮುಗೀತು ಗೈಸ್. ಈಗ ನಮಗೆ ಪೀಸಾಗಿ ದರ್ಶನ ತಗೊಂಡಿದ್ದೀನಿ. ನಾನು ಜಾಸ್ತಿ ಇಲ್ಲಿ ಮಾತಾಡೋಕ್ಕೆ ಹೋಗಲ್ಲ ನಾನು, ಯಾಕಂತಂದರೆ ಅಲ್ಲಿ ಮಾತೇ ಬರಲ್ಲ ನನಗೆ. ತುಂಬ ಸಲ ಬಂದಿದ್ದೀನಿ, ಬಟ್ ಇಲ್ಲಿ ಪರ್ಮನೆಂಟಾಗಿ ಇನ್ನು ಗುರುವಾರ ಗೈಸಿನ ಮಾಡಿದೆ. ನಾನು ಏನು ತಪ್ಪು ಮಾಡಿದೆ ಗೊತ್ತಾ? ನನ್ನ ನಾಮನೇ ಇಕ್ಕೊಂಡಿಲ್ಲ. ಅಂದರೆ ನಾಮ ಅಲ್ಲಿ ಗೊತ್ತಾಯ್ತಿಲ್ಲ ಗೈಸ್, ನಾನು ಅದೆಲ್ಲಿ ಇಕ್ಕಬೇಕು, ಅದಕ್ಕೆ ನಾನು ನಾಮನೇ ಇಕ್ಕೊಳ್ಳಿಲ್ಲ. ಈಗ ಅದಕ್ಕೆ ಮನೆಗೆ ಹೋಗ್ತು. ಈಗ ಟಿ ವಿಲಿ ಲಿಯೋ ಬರ್ತಾಳೆ, ಅದಕ್ಕೆ ಅಲ್ಲೇ ನೋಡ್ತಾಳೋಳು. ಎಲ್ಲೋಡಿ ಗುಮ್ಮಚ್ಚಿ. ಬಸ್ 10:30 ನಾನು ಟಿಫನ್ ಮಾಡ್ತಾ ಇದ್ದೀನಿ. ಅರ್ಜೆಂಟು ಅಂತ ಪ್ರಮೋಷನ್ಗೆ ಹೋಗ್ಬೇಕು. ಡೋರ್ನ ಬೀಗ ಹಾಕೊಂಡು ಹೋಗ್ಬಿಟ್ಟವಳೆ. ನನಗೆ ಈಗ ಅವ್ರು ಬೇರೆ ಎಮರ್ಜೆನ್ಸಿ ಐತೆ ಅಂತವ್ರೆ. ಗಣಿಗೆ ಬರೋಕ್ಕೆ ಹೇಳಿದ್ದೀನಿ. ಗಣಿ ಕರ್ಕೊಂಡು ಇಡ್ಸ್ಕೊಡು ನೋಡಿ ಶೂಟ್ ಮಾಡಕ್ಕೆ ಬಂದಿದ್ದೀವಿ ಲೊಕೇಶನ್ಗೆ. ಹೊಟ್ಟೆ ಬೇರೆ ಎಷ್ಟಿದೆ. ಅಯ್ಯೋ ಮೇಡಮ್ ಅವರು ಸೀಮ್ಸೆ ಕೊಡಲ್ಲ. ಶೂ ಮುಗಿಸ್ಕೊಡೋಣ ಬನ್ನಿ ಗಾಯ್ಸ್. ಕಷ್ಟ ಸಾವಿರ ಒಂದು ಪ್ರಾಕ್ಟೀಸ್ ಮಾಡ್ಕೊತಾಳೆ ನೋಡಿ. ಈಗ ಊಟ ಮಾಡ್ತಾ ಇದ್ದೀನಿ ನಾನು. ಹೊಟ್ಟೆ ಹಸ್ಬಿಟ್ಟೆ ಗಾಯ್ಸ್. ಇಲ್ಲೋಡಿ ಗಾಯ್ಸ್ ಯಾರು ಬಂದವ್ರೇ, ಇಲ್ಲೋಡಿ ಗಾಯ್ಸ್ ಯಾರು ಬಂದವ್ರೇ. ಗೌಡ್ರೇ ಟೈಮ್ ಆಯ್ತು, ಪ್ರಮೋಷನ್ ಶೂಟ್ ಇತ್ತು. ಸೊ ಚೇತೋಣ ಹೋಗಿತ್ತು, ಚೇತೋಣ ಕರ್ಕೊಂಡು ಆಯ್ ಮಾಡೋಣ. ಒಂದು ಅಫಿಷಿಯಲ್ ಈ ಎಲ್ಲ ಊಟ ಈಗ ಮಾಡ್ತಾಳೆ. ಅಫಿಷಿಯಲ್ ಆಯ್ ಮಾಡೋಣ ಬಾಡಿ ನೋಡಿ ಗೈಸ್. ಕಟ್ಸ್ ಜಿಮ್ಮಿ ಕರ್ಕೊಂತೀನಿ ಗೈಸ್. ಕಟ್ ರೆಡಿ ಆಗಿ ಬಂದಿದ್ದು ಇವತ್ತು. ಜಿಮ್ಮಿ ಕರ್ಕೊಂಡು ಹೋಗ್ತೀನಿ ಇವತ್ತು ಶೂ ಹಾಕಬೇಕಾಗಿತ್ತು. ಬೇಡ ಶೂ ಬಂದು ಹೋಗೋಣ, ನೀವು ಶೂಟ್ ಮುಗಿಸ್ಕೊಂಡು ಬರೋಣ. ಶೂಟ್ ಮುಗಿಸ್ಕೊಂಡು ಮನೆ ಹತ್ರ ಬಂದ್ಬಿಟ್ಟು ಜಿಮ್ ಬಟ್ಟೆ ಎಲ್ಲ ಹಾಕೊಂಡು, ಜಿಮ್ ಡ್ರೆಸ್ ಎಲ್ಲ ಹಾಕೊಂಡು, ಜಿಮ್ ಡ್ರೆಸ್ ಏನಿಲ್ಲ ಇದೇ ಬಟ್ಟೆಗೆ ಶೂ ಹಾಕೊಂಡು ಹೋಗೋಣ. ಇಡ್ಸ್ಕೋ. ಹೆಂಗೆ ಚಂದ್ರಪ್ಪಣ್ಣ? ಕೆಲಸನೇ ಆಗಿದೆ ಚಂದ್ರಪ್ಪಣ್ಣಲ್ಲಿ. ಬೆಳಗ್ಗಿಂದ ಫುಲ್ ಕೆಲಸ ಗೈಸ್. ಲೊಕೇಶನ್ ಶೇರ್ ಮಾಡೋರೆ ಮಳೆ ಹಾಕೋಬಿಟ್ಟು ಹೇಳ್ತೀನಿ ಇಲ್ಲಾರ ಅಪ್ಪ. ಈ ಮಳೆಯಲ್ಲಿ ಶೂಟ್ ಮಾಡೋಕ್ಕೂ ಆಗಲ್ಲ. ಆಮೇಲೆ ಹೋಗ್ಬಿಟ್ರೆ ನಾನು ಇವಾಗ ಮಂತ ಇಲ್ಲ ಆಗುತ್ತೆ 1 ನಿಮಿಷ ಪಾತೆಗೆ. ಓ ಗೈಸ್ ಸಕ್ಕತ್ ಮಳೆ. ಮಳೆ ಸಿಕ್ಕಾಬಿಟ್ಟೆ. ಮಳೆ ಸಿಕ್ಕಾಬಿಟ್ಟಿಲ್ಲ, ಅಂಗಡಿ ಐತೆ ಬನ್ರಣ್ಣ. ಇಲ್ಲಿ ಮಳೆ ಇಲ್ಲ ಬರೋಣ, ಅಂಗಡಿ ಐತೆ ಇಲ್ಲಿ ಆರಾಮಾಗಿ ಬರ್ರಿ. ಯಪ್ಪ ಇವಣ್ಣ ಹೇಳಿ ಮತ್ತೆ ಕೇಳಲ್ಲ. ಮಳೆ ನಿನ್ ಕರ್ಕೋಣ ಬರೋಣ. ಬಿಸಿಲು ಮಳೆ ಇದು ಹೋಗ್ಬಿಡೋದ ಹೆಂಗೋವೆ ಟ್ರೈ ಆಗುತ್ತೆ. ಬಿಸಿಲು ಮಳೆ ಬಾರ್ದು. ಆಗಲೇ ಮಳೆ ನಿಂತೋಯ್ತು. ಆಗ ಟೋನಿ ಮಳೆ ಹೋಗ್ತೈತಿ ಇವಾಗ ಅಲ್ಲೋಣ. ಟೋನಿ ಮಳೆ ಹೋಗ್ತೈತಿ.
ಈಗ ಬನ್ನಿ. ಹಾಯ್ ಫಾದರ್ಸ್ ಎಲ್ಲ ಹಳ್ಳಿ ಮಾಡಿದ್ದೀನಿ. ಅಮ್ಮನ ಬಿಟ್ಬಿಟ್ಟಿಲ್ಲ, ನನಗೆ ಗಿಟಾರ್ ತಗೊಬರ್ಬೇಕು ಇಲ್ಲ ನೋಡಿ. ನಮ್ಮ ಲೈಕೆ ಮಾಡಲ್ಲ, ನಮ್ಮ ಹುಡುಗಿ ಲೈಕೆ ಮಾಡಲ್ಲ. ಈಗ ಬಂದಿರುತ್ತೆ ಆಂಡ್ರಾಯ್ಡ್ ಆಫ್ ತೋರಿಸಿ ಹೆಂಗೆ ಸೆಕೆಂಡ್ ನೆಟ್ವರ್ಕ್ ಇಲ್ವಾ? ಇಲ್ಲ ಲೋಡ್ ಆಯ್ತು ಅಂತ ಅಡಿಗೆ ತೋರಿಸ್ತೀನಿ. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ, ಬ್ರೈಟ್ನೆಸ್ ಕೊಡ್ರಿ ಅಣ್ಣ. ಮುಂದೆ ಅವ್ರು ಬರ್ತಾರೆ, ಇಟ್ಬಿಟ್ಟಿರಬೇಕು ಅವ್ರಿಗೆ. ಗಿಟಾರ್ ತೋರ್ಸೋದು ತಬಲ ಹೊಡಿದ ನೋಡಿ ಇಲ್ಲಿ ಗಿಟಾರ್ ಅಂಗಡಿ ಗೈಸ್, ನನಗೊತ್ತು ಗಿಟಾರ್. ನೋಡಿ ಇಂತ ನನ್ನ ಮಕ್ಳಿಗೆ ನಾನು ಆ ವಿಡಿಯೋ ಹಾಕಿಲ್ಲ ಅಂತ ಹೇಳ್ತಿರಲ್ಲ, ಈಗ ಹಾಕ್ಬಾರ್ದಾಯ್ತು ಅನ್ಸೈತೆ. ನನ್ನ ಐಡಿ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲ ಕಣ, ಯೂಟ್ಯೂಬ್ ಅಲ್ಲಿ ಹಾಕೋದು. ಯೂಟ್ಯೂಬ್ ಅಲ್ಲ, ಯೂಟ್ಯೂಬ್ ಅಲ್ಲಿ ಇಲ್ಲ ಇವ್ರದ್ದು. ಯೂಟ್ಯೂಬ್ ನಲ್ತಾ ಇದೆ ಇವ್ರದ್ದು. ಯೂಟ್ಯೂಬ್ ನಾನು ಯೂಸ್ ಮಾಡೋದು ಐಡಿಯಾ. ಪಾಪ ಮಂಗೆ ಹುಷಾರಿಲ್ವಲ್ಲ, ಅದಕ್ಕೇನೆ ಈಗ ಜರ್ಕಿನು ಫೋನು ಎಲ್ಲ ನಾನು ಹಿಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹುಷಾರಿಲ್ಲ, ನಿಮ್ಗೆ ಹೇಳಿದಲ್ವ, ಬೆಳಿಗ್ಗೆ ಆರಾಮಾಗಿ ಎದ್ಲೋಳು. ಬಟ್ ಇವಾಗ ಸ್ವಲ್ಪ ಕೋಲ್ಡ್ ವೆದರ್ಗೆ ಸ್ವಲ್ಪ ಟಯರ್ಡ್ ಆಗೈತೆ ಅಂತ ಅಂದ್ಲು. ಸೊ ಯಾಕಬೇಕು ನನಗೆ ಮೊದಲೇ ಭಯ ಅದರಲ್ಲಿಯೋ. ಈಗ ಅದಕ್ಕೆ ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದ್ಬಿಡೋಣ. ನಾಳೆ ಬೇರೆ ನಾನು ಕ್ಲಾಸ್ಗೆ ಹೋಗ್ಬೇಕು, ತುಂಬ ಕೆಲಸ ಇದೆ ಗೈಸ್. ಇವಾಗೆಲ್ಲ ಹಾಸ್ಪಿಟ್ಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಪಾನಿಪುರಿ ತಿಂತೀನಿ ಅಂತ ಅಂದು ತಿನ್ಸಕ್ಕೆ ಕರ್ಕೊಂಡು ತಿನ್ನಂಗಿಲ್ಲ. ಅದು ಆಫ್ ಕೊಡಿಸ್ತೀನಿ ಅಂದ್ಬಿಟ್ಟು ಇವಾಗ ಆಫ್ ಏನಾ ಫುಲ್ ಕೊಡ್ಸಿದ್ರೆ ಸಾಕಾಗಲ್ವಾ ಅಂತ ಹೆಂಗೆ ಡವ್ ಮಾಡ್ತಾಳೆ ಅಂತ ಅಂದ್ರೆ ಈ ಡವ್ಗಳಿಗೆಲ್ಲ ಏನ್ ಕಮ್ಮಿ ಇಲ್ಲ. ಸಡನ್ ಆಗಿ ಜ್ವರ ಪಾಪಮ್ಮ ಹೇಳ್ಬೇಕಾ? ಏನ್ ಜ್ವರ ಯಾಕೆ ಬಂದ್ರೆ ಹೇಳ್ಬೇಕಾ ಅಂತ ನೋಡಿ. ಈಗ ಇವತ್ತು ಅವ್ರ ಫೇವ್ರೇಟ್ ಪಾನಿಪುರಿ ಅಂಗಡಿ ಹಾಕಿರ್ಲಿಲ್ಲ, ಸೊ ಅದಕ್ಕೆ ಅವ್ರು ಬಿಟ್ರೆ ಈ ಅಂಗಡಿ ಇಷ್ಟ ಇವಳಿಗೆ, ಅದಕ್ಕೆ ಈಗ ಇಲ್ಲಿ ತಿಂತಾ ಇದೀವಿ ಗೈಸ್. ಇವತ್ತು ಹಾಕಿರೋದ ಅಣ್ಣ ಇದು? ಇವತ್ತು ಹಾಕಿರೋದಾ? ಇವತ್ತು ಹಾಕಿರೋದು ಅಂತ ಇವಳು ಏನಾರು ಹೋಗ್ಬೇಕಾದ್ರೆ ಏನಾರ ನೋಡ್ತಾ ಇರ್ತಾಳೆ, ನೋಡ್ಕೊಂಡು ಪಟ್ಟದ ಕರೀತಾಳೆ. ಹಿಂಗೆ ಪಾಸ ಆಯ್ತಾ ಇದ್ವಾ? ಇಲ್ಲಿ ನೋಡ್ಬಿಟ್ಲು ಇದನ್ನ ಬ್ಯಾನರ್ನ, ಪಟ್ಟದ ಬಂದ್ಬಿಡ್ತಾಳೆ. ಏನೋ ಹಾಕಂಗಿಲ್ಲ, ಏನೋ ಮಾಡಂಗಿಲ್ಲ, ಪಟ 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 ಅಂತ ಬಂದ್ಬಿಡ್ತಾಳೆ ನೋಡಿ. ಅಲ್ಲೇ ಬಾಸ್ಕೆಟ್ಗೆ ಟ್ಯಾಕ್ಸಾ? ಹಾ 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 ನೋಡಿ ಗಾಯ್ಸ್, ನೋಡಿ 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 ನೋಡಿ. ಏಯ್ ಇದು ಪಾಪಮ್ಮ, ಇದು ಚಿಕ್ಕ ಹುಡುಗರಲ್ಲಿ ಇದು. ಇವಾಗ ಅಲ್ಲಿ ನಾವು ಎಲ್ಲೇ ಹಾಸ್ಪಿಟ್ಲಿಗೆ ಹೋದ್ರು ಅಲ್ಲಿ ಟ್ಯಾಬ್ಲೆಟ್ ತಗೊಳಲ್ಲ, ಯಾಕಂತಂದ್ರೆ ಬಿಕಾಸ್ ಮೈ ಬ್ರದರ್ ಇದಾರೆ, ಮೈ ಬ್ರೋ ಇದಾರೆ. ಸೊ ಅವರು ನಮ್ಗೆ ತುಂಬಾ ಡಿಸ್ಕೌಂಟ್ ಆಗಿ ಕೊಡ್ತಾರೆ. ಸೊ ಅಲ್ಲೋ ಪ್ರಮೋಷನ್ ಮಾಡ್ಕೊಬೋದ್ರೆ, ಇಲ್ಲೊಂದು ಫ್ರೀಯಾಗಿ ಪ್ರಮೋಷನ್ ಮಾಡ್ತೀನಿ ನೋಡಿ. ಇಲ್ಲೊಂದು ಅಲ್ಲ ಗೈಸ್, ನನಗೆ 20,000 10,000 ಕೊಟ್ಟು ಪ್ರಮೋಷನ್ ಮಾಡಿಸ್ತಾರೆ. ಇವ್ರಿಗೆ ಫ್ರೀಯಾಗಿ ಪ್ರಮೋಷನ್ ಮಾಡ್ತಿದ್ರು ಬೇಡ ಅಲ್ಲ. ಇವ್ರಿಗೆ ಏನಾಗೈತೆ? ನನ್ ಬ್ಲಾಗ್ ಅಲ್ಲಿ ಬಂದ್ರೆ ಬ್ರೋ ಬನ್ನಿ, ಜಾಸ್ತಿ ಪಾಪ ರೋಸ್ಟ್ ಮಾಡೋದು ಬೇಡ ಅವ್ರನ್ನ. ಟ್ಯಾಬ್ಲೆಟ್ ತಗೊಂಡ್ ಆದ್ರೂ ಬಾಯ್ ಆಯ್ತಿಲ್ಲ, ಆಯ್ತು 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 ತಗೊಳ್ಳಿ ಮಾಮ. ಗೈಸ್ ಆರೆಂಜ್ ಕಲರ್ ತಗೊಳ್ತೀನಿ ಬ್ರೋ, ಏನೋ ಫೇಶಿಯಲ್ ಗಿಶನ್ ಟ್ಯಾಕ್ಸ್ ಹಾಕೊಂಡು ನೋಡಿದಾರೆ ಏನೋ ಅಲ್ಲೇ. ಬೇಡ, ಏನ್ ಹೇಳಪ್ಪ ಪೀಲ್ ಆಫ್ ಮಾಸ್ಕ್ ಬ್ರೋ? ಪೀಲ್ ಆಫ್ ಮಾಸ್ಕ್ ಅಂತ ಏನ್ ಹೇಳ್ತಾರೆ ನೋಡಿ. ಇಲ್ಲ ಗೈಸ್ ಪಾಪ ಗೋಲ್ಡನ್ ರೆಗ್ಯುಲರ್ ಗೋಲ್ಡನ್ ಫಿಕ್ಸ್. ಅಲ್ಲ ನಿಮ್ ತೋರಿಸಿಲ್ಲ, ನಾನ್ ನಿಂಗ್ ತೋರ್ಸಲ್ಲ. ಹಿಂಗೆ ನೋಡಿ ಇಲ್ಲಿ ನಿಂಗ್ ತೋರ್ಸಲ್ಲ. ಅದಕ್ಕೆ ತೋರಿಸ್ಬಿಟ್ಟು 7 ಇರ್ಲ ಏನಿದು ಫೇಶಿಯಲ್ ಶೀಟ್ ಅಂದ್ರೆ? ಗ್ಲೋ ಬರುತ್ತೆ ಬ್ರೋ. ಏನ್ ಬ್ರೋ ಗ್ಲೋ ಅಂತ ನಿಜಾನ ಇದು? ಗೋಲ್ಡನ್ ಇದನ್ನ ಪೀಲ್ ಆಫ್ ಮಾಸ್ಕ್ ಅಂತ ತಗೊಂಡಿದ್ದಾಳೆ. ಎಲ್ಲ ಕಡೆ ಟ್ಯಾಕ್ಸ್ ಹಾಕ್ತಾರೆ, ಇಲ್ಲೂ ಟ್ಯಾಕ್ಸ್ ಹಾಕ್ತಾರಪ್ಪ ನಮ್ಗೆ. ಏನಾರ ಮಾಡಿ ಮುಖ ಬನ್ನಿ ಗೈಸ್, ಈಗ ಎಲ್ಲಾನು ತಗೊಂಡು ಎಡ್ಸ್ಕೊ ಹೊರಡುವ. ಗಾಯ್ಸ್ 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 ಎಲ್ಲ ಕೆಲಸ ಮುಗಿದು ಇವತ್ತಿಂದು. ಸೊ ಇವತ್ತಿನ ಬ್ಲಾಗ್ ಬೆಳಗಿಂದ ನೋಡಿದ್ದೀರಾ, ತುಂಬ ಖುಷಿಯಾಗೋರು ತುಂಬ ಖುಷಿಯಾಗಿದ್ದೀರಾ. ಯಾಕಂತಂದರೆ ರಾಯರನ್ನ ಇಷ್ಟಪಡೋರು ತುಂಬ ಜನ ಇದ್ದೀರಾ. ಸೊ ಅವ್ರಿಗಂತೂ ತುಂಬ ಖುಷಿಯಾಗಿರುತ್ತೆ. ನನಗಂತೂ ಇವತ್ತು ಮೈಂಡ್ ಎಷ್ಟು ಫ್ರೀ ಅನ್ನಿಸ್ತಂದ್ರೆ ಲಿಟ್ರಲಿ ಗಾಯ್ಸ್, ನಿಜವಾಗ್ಲೂ ನೀವು ಯಾರಾದ್ರೂ ಈ ಥರ ಒಂದು ಡಿಸಿಷನ್ ತಗೊಳ್ಳಿ ಲೈಫಲ್ಲಿ. ರಾಯರನ್ನ ನಂಬಿ ದೇವಸ್ಥಾನಕ್ಕೆ ಹೋಗಿ, ಎಲ್ಲ ದೇವಸ್ಥಾನಕ್ಕೂ ಹೋಗಿ. ನಾನು ಪರ್ಟಿಕ್ಯುಲರಾಗಿ ಗುರುವಾರನೇ ಹೋಗಿ ಅಂತ ಏನು ಹೇಳ್ತಿಲ್ಲ, ಗುರುವಾರ ಹೋದ ತಕ್ಷಣ ದೇವ್ರು ಎಲ್ಲ ಕಡೆ ಇಷ್ಟಪಡ್ತಾರೆ. ಬಟ್ ಪರ್ಟಿಕ್ಯುಲರಾಗಿ ನೀವು ಒಂದು ಡಿಸೈಡ್ ಮಾಡ್ಕೊಳ್ಳಿ ಯಾವ ಥರ ಅಂತ ಅಂದರೆ, ಏನಾರ ಒಂದು ಹೇಮ್ ಇಟ್ಕೊಳ್ಳಿ, ಇದನ್ನು ಮಾಡಲೇಬೇಕು. ಬಟ್ ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ಸೊ ಅದು ಹೇಳೋಕ್ಕಾಗಲ್ಲ. ಸೊ ಅದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಂದರೆ ನೆಕ್ಸ್ಟ್ ವೀಕಿಂದ ನಾನು ಅದನ್ನ ತಪ್ಪನ್ನ ಮಾಡಬಾರ್ದು ಡಿಸಿಷನ್ ತಗೊಂಡಿದ್ದೀನಿ. ಸೊ ನನಗೊಂದು ಗೈಸ್ ಇವತ್ತು ಎಷ್ಟು ಪಾಸಿಟಿವ್ ವೈಬು ಅಂತಂದರೆ
ಕ್ರೇಜಿ ಅನ್ಕೊಳ್ಳಿ. ನಾನು ಮಾಡ್ತಿರೋ ಪ್ರತಿಯೊಂದು ವರ್ಕ್ ಆಗಲಿ, ಪ್ರತಿಯೊಂದು ಥೀಮ್ ಆಗಲಿ ಹೆಂಗಂದ್ರೆ ಫುಲ್ ವೈಬ್ ಗೈಸ್, ಫುಲ್ ವೈಬ್ ಸಖತ್. ಪಾಪ ಒಂದು ವಿಷಯ ಎಲ್ಲ ಬಿಟ್ಟರೆ ಇವತ್ತು ಆಲ್ಮೋಸ್ಟ್ ಆಲ್ ನನಗೆ ಯಾವುದೇ ಬೇಜಾರಾಗಿಲ್ಲ. ಇವತ್ತೆಲ್ಲ ಖುಷಿ ಖುಷಿಯಾಗಿ ಬ್ಯುಸಿ, ವರ್ಕ್ ಸಖತ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಓಕೆ ಗೈಸ್, ಐ ಹೋಪ್ ನೀವೆಲ್ಲ ನಂಬಿದ್ದೀರಾ ಅಂತ ಅಂದ್ಕೊಂಡು ನಾನು ನಿಮ್ಮ ನಂಬ್ಸೋಕ್ಕೋಸ್ಕರ ಈ ಬ್ಲಾಗ್ ಮಾಡ್ತಾ ಇಲ್ಲ. ನಾನು ಆಲ್ಮೋಸ್ಟ್ ಆಲ್ ಡೈಲಿ ವ್ಲಾಗ್ ಆಗೋದ್ರಿಂದ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಹೇಳೋದು, ನನಗಂತೂ ಸಖತ್ ಖುಷಿ ಆಯ್ತು ಇವತ್ತು. ನಾನಂತೂ ಪೀಸ್ ಆಫ್ ಮೈಂಡಲ್ಲಿ ಇದ್ದೀನಿ ಇವತ್ತು, ಸಖತ್ ಕ್ರೇಜಿ ಅಂದ್ಕೊಳ್ಳಿ. ಸೊ ಬನ್ನಿ, ಇವಾಗ ನಾನಿವತ್ತು ಊಟ ಮಾಡೋಕ್ಕೆ ಡಯಟ್ ಮೀಲ್ ಪ್ರಿಪೇರ್ ಮಾಡಬೇಕಾಗಿತ್ತು. ಪಾಪ ಹುಷಾರಿರೋದಕ್ಕೋಸ್ಕರ ನಾನೇ ಸಾಂಬಾರಿಗೆ ರೈಸ್ ಮಾಡಿ ಊಟ ಮಾಡಬೇಕು. ರೆಸ್ಟ್ ಮಾಡ್ತಿದ್ದಾಳೆ. ಸೊ ನಾನು ವಾಕ್ ಮಾಡ್ತಾ ಇದ್ದೆ, ಆಮೇಲೆ ಊಟ ಮಾಡೋಣ ಅಂತ. ಸ್ವಲ್ಪ ಒಂದು ಕಾಲ್ ಇತ್ತು, ನಾಳೆ ಪ್ರಮೋಷನ್ ಮೀಟಿಂಗ್ಸ್ ಕಾಲ್ ಇತ್ತು. ಸೊ ಅದೆಲ್ಲ ಅಟೆಂಡ್ ಮಾಡಿ, ಕಂಪ್ಲೀಟ್ ಮಾಡಿ, ಕ್ಲಿಯರ್ ಮಾಡಿ ಈಗ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇದು ಮತ್ತೆ ಇಟ್ಸ್ಕೊ ಊಟ ಮಾಡೋಕ್ಕೆ ಹೋಗಿ ಪಾಪಮ್ಮ ಹೇಗಿದ್ದಾಳೆ ನಿಮ್ಗೆ ತೋರಿಸ್ತೀನಿ.